ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಇವತ್ತು ಒಂದು ಕ್ವಿಕ್ ರೀಡಿಂಗ್ ಓಕೆನಾ? ನೋಡೋಣ ಯಾರ ಎನರ್ಜಿ ಪಿಕ್ ಆಗುತ್ತೆ ಅಂತ. ಆ್ಯಂಡ್ ಮತ್ತು ಏನು ಸಂದೇಶ ಕೊಡಬೇಕು ಅಂತಿದ್ದಾರೆ. ಏನಾದ್ರು ಡೇಂಜರ್ ಇದೆಯಾ ಅಥವಾ ಏನಾದ್ರು ಅಲರ್ಟಾ ಅಥವಾ ಏನಾದ್ರು ಒಂದು ಸಮಾಧಾನ ಹೇಳ್ತಾ ಇದ್ದಾರಾ ಅಥವಾ ಒಂದು ಆಶೀರ್ವಾದನಾ? ಯಾ ಏನು ಅಂತ ನೋಡೋಣ ಓಕೆನಾ? ಎಸ್ ಬಾಬಾ, ಫಸ್ಟ್ ಸ್ವಲ್ಪ ಕ್ಲೀನ್ಸ್ ಮಾಡಿಬಿಡೋಣ. ಎಸ್ ಬಾಬಾ, ಪ್ಲೀಸ್ ಬ್ಲೆಸ್ ದಿಸ್ ರೀಡಿಂಗ್. ಥ್ಯಾಂಕ್ ಯು. ಎಸ್ ಬಾಬಾ. ಬಾಬಾ ಪ್ಲೀಸ್ ಗೈಡ್. ಓ ಓ ಓ ಎನಿಥಿಂಗ್ ಎಲ್ಸ್ ಬಾಬಾ? ಬಾಬಾ ಪ್ಲೀಸ್ ಗೈಡ್. ಎನಿಥಿಂಗ್ ಎಲ್ಸ್ ಬಾಬಾ? ಎಸ್, ಇಷ್ಟು ಓಕೆ, ಇಷ್ಟು ನೋಡ್ಬೇಕಂತಿದ್ದಾರೆ ಈಗ. ಸೊ ಫಸ್ಟು ಕಾರ್ಡ್ ಇದೆಲ್ಲ ಬಿತ್ತು. ಪೇಲ್ ಟೈಮ್ ಟು ಗೆಟ್ ಔಟ್ ಆಫ್ ಅ ಸಿಚುಯೇಷನ್ ಅಂತ ಇದ್ದಾರೆ. ಓಕೆ, ಏನೋ ಒಂದು ಪರಿಸ್ಥಿತಿಯಿಂದ ಆಚೆ ಬರೋ ಸಮಯ ಹತ್ತಿರವಾಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಏನೋ ನೋಡೋಣ ಫರ್ದರು. ರೈನ್ಬೋ, ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ಎ ಸಿಚುಯೇಷನ್ ಈಸ್ ಓವರ್. ವಾವ್, ಏನಿದು ಇಷ್ಟು ಬ್ಯೂಟಿಫುಲ್ ಆಗಿ ನೋಡಿ, ಒಟ್ಟಿಗೆ 3 ಕಾರ್ಡ್ ಬಿತ್ತಿದ್ದು ಡಾಮ್ ಡಾಮ್ ಅಂತ. ಜೂನಲ್ಲಿ ಅಂತಿದ್ದಾರಪ್ಪ, ಓಕೆನಾ? ಸೊ ಇಲ್ಲಿ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಬರೋ ಜೂನ್ಗೆ ಅಂದರೆ ಇದು ಟೈಮ್ಲೆಸ್ ರೀಡಿಂಗ್, ಅರ್ಥ ಆಯ್ತಾ? ಫಸ್ಟು ಸೊ ನಿಮ್ಗೆ ಯಾವಾಗ ಸಿಗುತ್ತೆ ಅವಾಗಿಂದ ಅಪ್ಲಿಕಬಲ್ ಆಗುತ್ತೆ. ಜೊತೆಗೆ ಇದು ಸಾಮೂಹಿಕ ರೀಡಿಂಗ್, ಅದರಿಂದ ಯಾವುದು ನಿಮ್ಗೆ ಅನ್ವಯಿಸುತ್ತೆ ಅಷ್ಟನ್ನು ಮಾತ್ರ ಸ್ವೀಕರಿಸಿ, ಓಕೆನಾ? ಬೇರೆಯವರು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಥರ ನೋಡ್ಬೋದು ಅಷ್ಟೇ, ಓಕೆನಾ? ಸೊ ಇದರಲ್ಲಿ ಒಂದು ಸೈನ್ಗಳು ಬರುತ್ತೆ ಏನು ಅಂತ. ಸೊ ಮಧ್ಯ ಯಾವುದು ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡಿ, ಅವಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ ಇದು ನಿಮ್ಮದೇನಾ ರೀಡಿಂಗು ಅಲ್ವಾ ಅಂತ, ಓಕೆನಾ? ಸೊ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಸದ್ಯದಲ್ಲೇ ಏನೋ ಒಂದು ಪರಿಸ್ಥಿತಿಯಿಂದ ಆಚೆ ಬರ್ತಾ ಇದ್ದೀರಾ. ಸದ್ಯದಲ್ಲೇ ತುಂಬ ತೊಂದರೆ ಪಟ್ಟಿದ್ರಿ, ತುಂಬ ಕಷ್ಟಪಟ್ಟಿದ್ರಿ. ಆ ಕಷ್ಟದ ಪರಿಸ್ಥಿತಿಯಿಂದ ಹೊರಗೆ ಬರೋ ಸಮಯ ಹತ್ತಿರ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹತ್ತಿರ ಆಗ್ತಿದೆ ಅಲ್ಲ, ಆಲ್ರೆಡಿ ಓವರ್ ಅಂತಲೂ ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಆಗೋಯ್ತು, ನಿನ್ನ ತೊಂದರೆ ಎಲ್ಲ ಆಚೆ ಬರೋ ಸಮಯ ಹತ್ತಿರ ಬಂತು, ಮುಗಿದೋಯ್ತು ಎಲ್ಲ ತೊಂದರೆಗಳು, ಚಾಪ್ಟರ್ ಕ್ಲೋಸ್. ಸೊ ಇನ್ನೇನಿದ್ರು ಖುಷಿ, ಸಂತೋಷ. ಇದು 2 ಕಾರ್ಡ್ ಓಪನ್ ಇತ್ತು, ನೋಡ್ಬಿಡೋಣ. ಓಕೆ, ಕ್ಲಬ್, ಸಮ್ವನ್ ವಿಲ್ ಟ್ರೈ ಟು ಮೇಕ್ ಯು ಸಮಥಿಂಗ್ ಎಗೇನ್ಸ್ಟ್ ಯುವರ್ ವಿಲ್. ಓಕೆ, ಇದು ಒಂದು ಏನು ಹೇಳ್ತಾರೆ, ಯಾರೋ ನಿಮ್ಮ ಇಷ್ಟದ ವಿರುದ್ಧವಾಗಿ ನಿಮಗೆ ಏನಾದ್ರು ಒಂದು ಅನ್ನೋದು ಅಥವಾ ಓಕೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಇಲ್ಲಿ ನೋಡಿ, ವಿಲ್ ಟ್ರೈ ಟು ಮೇಕ್ ಯು ಡೂ ಸಮಥಿಂಗ್ ಎಗೇನ್ಸ್ಟ್ ಯುವರ್ ವಿಲ್. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ನೀವು ಈ ಪರಿಸ್ಥಿತಿಯಿಂದ ಆಚೆ ಬರ್ತಾ ಇದ್ದೀರಾ. ನೀವೇನು ತೊಂದರೆಯಲ್ಲಿದ್ರಿ, ನೀವು ಏನು ಪರಿಸ್ಥಿತಿಲಿದ್ರಿ ನಿಮಗೆ ಗೊತ್ತು. ಇಲ್ಲಿ ಏನು ಚೇತಾವಣೆ ಕೊಡ್ತಾ ಇದ್ದಾರೆ ಹೇಳ್ಬಿಡ್ತೀನಿ. ಸೊ ನೀವು ಆಚೆ ಬರ್ತಾ ಇದ್ದೀರಾ, ಬಟ್ ಯಾವ ಥರ ಅಂತಂದರೆ ಒಂದು ಆಫರ್ ಥರ, ಒಂದು ಕಾಂಟ್ರಾಕ್ಟು ಅಥವಾ ಆಫರು ಏನೋ ಕೊಡೋ ಥರ ಕ್ಲಬ್ ಅಂತ ಬರ್ತಾ ಇದೆ, ಆಯಿತಾ? ಕ್ಲಬ್ಬಿಂದ ಅಥವಾ ಅಂದರೆ ಒಂದು ಕಮ್ಯುನಿಟಿಯಿಂದ ಅಥವಾ ಒಂದು ಪ್ಲೇಸಿಂದ ಅಥವಾ ಒಂದು ಸೊಸೈಟಿಯಿಂದ ಅಥವಾ ಒಂದು
ಇನ್ಸ್ಟಿಟ್ಯೂಷನ್ನಿಂದ ಅಂತೂ ನಿಮಗೆ ಒಂದು ಆಫರ್ ಕೊಡ್ತಾರೆ. ಆಫರ್ ಬರುತ್ತೆ ಅಂದರೆ ನಿಮ್ಮ ಎಗೇನ್ಸ್ಟ್ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನೀವು ಮಾಡಬೇಕಾಗುವಂಥ ಪರಿಸ್ಥಿತಿಗೆ ನಿಮ್ಮನ್ನು ತಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಗೇನ್ಸ್ಟ್ ಯುವರ್ ವಿಲ್ ವಿಲ್ ಟ್ರೈ ಟು ಮೇಕ್ ಯು ಡೂ ಸಮಥಿಂಗ್ ಎಗೇನ್ಸ್ಟ್ ಯುವರ್ ವಿಲ್ ಟ್ರೈ ಅಷ್ಟೇ. ಅದು ಸಾಧ್ಯವಿಲ್ಲ, ಆಗೋದಿಲ್ಲ ಅಂತ ನಾನು ಈಗಲೇ ಹೇಳ್ಬಿಡ್ತೀನಿ ಆಯಿತಾ. ಸೊ ಅದೇನೆಂದರೆ ಯಾರೋ ನಿಮ್ಮ ಎಗೇನ್ಸ್ಟಾಗಿ ಏನೋ ಟ್ರೈ ಮಾಡ್ತಾರೆ, ಬಂದು ನಿಮ್ಗೊಂದು ಆಫರ್ ಕೊಟ್ಟು ಆ ಥರ ಅಂತ ಹೇಳ್ತಾ ಇದ್ದಾರೆ. ಸಮ್ವನ್ ಈಸ್ ಟ್ರೈ ಟು ಕಮ್ ಬಿಟ್ವೀನ್ ಯು ಆ್ಯಂಡ್ ಅ ಫ್ರೆಂಡ್ ಆರ್ ಸಮಥಿಂಗ್ ಯು ವಾಂಟ್. ನೋಡಿ ಇಲ್ಲಿ ಹೇಳಿದೆ ಅಲ್ವಾ, ಈಗ ಯಾವ ಥರ ಇದೆ ಅಂತಂದರೆ ಇನ್ನೇನು ಆಚೆ ಬರ್ತಾ ಇದ್ದೀರಾ, ಇನ್ನೇನು ಹೊಸ ಟೈಮು ರೈನ್ಬೋ ಇದೆ ಆಯಿತಾ. ನೀವೇನಾದರೂ ರೈನ್ಬೋ ನೋಡಿದ್ರೆ ಇದು ಒಂದು ಸೈನು ನೋಡಿದ್ರಾ ಅಂತ ಅಂದರೆ, ಅಥವಾ ಯೂಟ್ಯೂಬಲ್ಲೋ ಏನಾದರೂ ಬ್ರೌಸ್ ಮಾಡುವಾಗ ನಿಮ್ಗೇನಾದ್ರು ರೈನ್ಬೋ ಕಾಣಿಸಿದ್ರೆ ಈ ರೀಡಿಂಗ್ ನಿಮಗೇನೆ ಅಂತ ಅಂದ್ಕೊಳ್ಳಿ, ಅರ್ಥ ಆಯ್ತಾ. ಇಲ್ಲಿ ಇನ್ನೊಂದೇನು ಹೇಳ್ತಾ ಇದ್ದಾರೆ, ಯಾರೋ ಒಬ್ಬರು ಆಯಿತಾ, ಅಂದರೆ ನಿಮಗೆ ವಿರುದ್ಧವಾಗಿ ನೀವು ಮಾಡಲೇಬೇಕು ಅನ್ನುವಂಥ ಪರಿಸ್ಥಿತಿ ತಂದು ಒಡ್ಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ವಿಲ್ ಟ್ರೈ ಅಷ್ಟೇನೆ, ಅಂದರೆ ಆಗಲ್ಲ ಅದು ಆಯಿತಾ. ಏಕೆಂದರೆ ನಿಮ್ಮ ಸಮಯ ಪ್ರಜ್ಞೆ ನಿಮಗೆ ಹೆಲ್ಪ್ ಮಾಡುತ್ತೆ, ನಿಮಗೆ ಸಹಾಯ ಮಾಡುತ್ತೆ. ಇದು ಯಾಕೋ ಇದರಿಂದ ತೊಂದರೆ ಮತ್ತೆ ತಪ್ಪಿದ್ದಲ್ಲ ಅನ್ನೋ ಥರ ನಿಮಗೆ ಅರ್ಥ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಇನ್ನೊಂದು ಏನಂತಂದರೆ, ಈಗ ಯಾರೋ ನಿಮ್ಮ ಇವಾಗ ನಿಮಗೆ ಅದೇ ಇದು ಹೇಳಿದೆ ಅಲ್ವಾ, ಏನೋ ಒಂದು ಪರಿಸ್ಥಿತಿಯಿಂದ ಆಚೆ ಬರ್ತಾ ಇದ್ದೀರಾ. ಆಚೆ ಬಂದರೆ ಒಂದು ನ್ಯೂ ಬಿಗಿನಿಂಗ್ ಥರ ಏನೋ ಒಂದು ಇರುತ್ತೆ ಆಯಿತಾ. ಆದರೆ ಯಾರೋ ಆಯಿತಾ, ಇದು ವಾರ್ನಿಂಗ್ ಬರ್ತಾ ಇರೋದು ಮತ್ತೆ ನೋಡಿ, ಅದಕ್ಕೆ ಅದಾಗದೆ ಏನೇನು ಬೀಳ್ತಾ ಇದೆ ಅದು ಹಾಗೆ ತೊಗೊಳ್ತಾ ಇದ್ದೀನಿ. ಯಾರೋ ನಿಮ್ಮ ಮತ್ತು ನಿಮಗೇನು ಒಂದು ಈ ಥರ ಒಂದು ಆಫರ್ ಬರೋಕ್ಕಿದೆ. ಸೊ ಅದ್ರ ಮಧ್ಯ ಅಷ್ಟು ಬೇಗ ಒಂದು ನೆಗೆಟಿವ್ ಆಫರ್ ಕೊಡೋ ಥರ, ಅಂದರೆ ನೀವು ಅದಕ್ಕೆ ಸೇರಬಾರ್ದು. ಈ ಥರ ಏನಿದೆ ಒಂದು ವಂಡರ್ಫುಲ್ ಸಿಚುಯೇಷನ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಆಯಿತಾ, ಪರಿಸ್ಥಿತಿ ಬರ್ತಿದೆ. ಆದರೆ ನೀವು ಅದಕ್ಕೆ ಸೇರ್ಕೋಬಾರ್ದು, ಅದರಿಂದ ನಿಮ್ಗೆ ಒಳ್ಳೇದಾಗತ್ತಲ್ವ, ಅದಕ್ಕೋಸ್ಕರ ಅದನ್ನು ಕಟ್ ಮಾಡೋಕ್ಕೆ ಇನ್ನೇನು ಎಡ್ಜಲ್ಲಿದ್ದೀರಾ, ಸಿಕ್ಕೋ ಥರನೇ ಇದೆ. ಬಟ್ ಆದರೆ ನಿಮ್ಮ ಎನಿಮಿ, ನಿಮ್ಮ ಹೇಟರ್ಸ್ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಏನು ಸಿಗಬೇಕು ಅದ್ರ ಮಧ್ಯ, ಅಥವಾ ನೀವೇನಾದರೂ ನಿಮ್ಮ ಇಲ್ಲಿ ನೋಡಿ ಯು ಆ್ಯಂಡ್ ಯುವರ್ ಫ್ರೆಂಡ್ ಅಂತಿದೆ. ಟು ಕಮ್ ಬಿಟ್ವೀನ್ ಯು ಆ್ಯಂಡ್ ಅ ಫ್ರೆಂಡ್, ಸಮ್ವನ್ ಈಸ್ ಟ್ರೈಯಿಂಗ್ ಟು ಕಮ್ ಬಿಟ್ವೀನ್ ಯು ಆ್ಯಂಡ್ ಅ ಫ್ರೆಂಡ್ ಅಂತಿದ್ದಾರೆ. ಸೊ ಅಥವಾ ಸಮಥಿಂಗ್ ಯು ವಾಂಟ್. ಸೊ ಅದು ಯಾರೋ ನಿಮ್ಮ ಹೇಟರ್ಸ್ ನಿಮಗೆ ಸಿಗಬಾರ್ದು ಅನ್ನೋದಕ್ಕೋಸ್ಕರನೇ ಏನೋ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅದು ಜೂನ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇನ್ನೇನಾದ್ರು ಸೈನ್ ಬರುತ್ತಾ ಅಂತ. ಪ್ಲೆಂಟಿ ಆಫ್ ಮೆಟೀರಿಯಲ್ ಥಿಂಗ್ಸ್ ನೋಡಿ. ಸೊ ಇದು ಮೋಸ್ಟ್ಲಿ ಜೂನ್ ಆ ಥರ ನಡೀಬೋದು ಅಂತ ಹೇಳ್ತಾ ಇದ್ದಾರೆ. ಜೂನಲ್ಲಿ ಏನು ಮಾಡ್ತಾರೆ, ನಿಮಗೆ ತುಂಬ ಆಸೆ ಬರೋ ಥರ, ಅಂದರೆ ನೀವು ಒಪ್ಕೊಂಡೇ ಬಿಡಬೇಕು ಆ ಥರ ಒಂದು ನಿಮಗೆ ಆಫರ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಪ್ಲೆಂಟಿ ಆಫ್ ಮೆಟೀರಿಯಲ್ ಥಿಂಗ್ಸ್, ಇಲ್ಲಿ ಬರೀ ಹಣ್ಣು ಕಾಣಿಸ್ತಾ ಇದೆ. ಸೊ ಅರ್ತ್ ಎಲಿಮೆಂಟ್ ಥರ, ಅಂದರೆ ದುಡ್ಡು ಇರ್ಬೋದು, ಅಥವಾ ನಿಮಗೆ ಒಂದು ಜಾಗನೂ ಕೊಡ್ಬೋದು, ಮನೆ ಕೊಡ್ಬೋದು, ಫಾರ್ಮ್ ಹೌಸ್ ಕೊಡ್ಬೋದು, ಜುವೆಲ್ಸ್ ಕೊಡ್ಬೋದು, ದುಡ್ಡು ಏನು ಬೇಕಾದ್ರೂ ಅಂತೂ ಅರ್ತ್ ಎಲಿಮೆಂಟ್ ಅಂದ್ಕೊಳ್ಳಿ ಆಯಿತಾ. ಏನಾದರೂ ಇರ್ಬೋದು, ನಿಮಗೆ ಕೊಡ್ಬೋದು. ಕೊಟ್ಟುಬಿಟ್ಟು ಮೆಟೀರಿಯಲ್ ಥಿಂಗ್ಸ್, ಪ್ಲೆಂಟಿ ಆಫ್ ಮೆಟೀರಿಯಲ್ ಥಿಂಗ್ಸ್ ಅಂತಿದ್ದಾರೆ. ಸೊ ಆ ಥರ ಜೂನ್ ಆ ಥರ ಅಂತಲೂ ಒಂದು ವಾರ್ನಿಂಗ್ ಬರ್ತಾ ಇದೆ ಇದು ಆಯಿತಾ. ಈ ಥರ ಏನೋ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಆಚೆ ಬರ್ತಾ ಇದ್ದೀರಾ ಒಂದು ಪರಿಸ್ಥಿತಿಯಿಂದ, ಬಟ್ ಅದು ನಿಮ್ಮ ಹೇಟರ್ಸ್ಗೆ ಗೊತ್ತಾಗಿ ನಿಮ್ಮನ್ನು ವಾಪಸ್ ನೀವು ಖುಷಿಯಾಗಿರಬಾರ್ದು ಅನ್ನೋದಕ್ಕೋಸ್ಕರ ಇದೇನೋ ಒಂದು ಮಾಡ್ತಾ ಇದ್ದಾರೆ. ಅಷ್ಟು ಬೇಗ ಮಧ್ಯದಲ್ಲಿ ನಿಮಗೊಂದು ಆಫರ್ ಕೊಡ್ತಾರೆ, ಏನೋ ಮಾಡ್ತಾರೆ ಅಂತ ಟ್ರೈ ಮಾಡ್ತಾರಷ್ಟೇ, ಏನು ಹೆದರ್ಕೋಬೇಡಿ. ಟರ್ಕಿ, ಸಮ್ವನ್ ಈಸ್ ಬಿಹೇವಿಂಗ್ ಸ್ಟುಪಿಡ್ಲಿ. ನಿಮ್ಗೆ ಇದಕ್ಕೆ ಅರ್ಥ ಹೇಳಬೇಕಾ ಹೇಳಿ. ಯಾರೋ ಅದೇ ನಿಮ್ಮ ಜೀವನದಲ್ಲಿ ಯಾರೋ ಪೆದ್ದಾಗಿ, ನಮ್ಮ ನಾಡು ಭಾಷೆಯಲ್ಲಿ ತಿಕ್ಲು ಅಂತಾರೆ ನೋಡಿ, ಆ ಥರ ಅಥವಾ ಹುಚ್ಚುಚ್ಚಾಗಿ ಪೆದ್ದಾಗಿ ಆ ಥರ ಎಲ್ಲ ಯಾರೋ ನಿಮ್ಮ ಜೀವನದಲ್ಲಿ ಯಾರೋ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಗಾಡ್. ಓಕೆ, ಬರ್ಡ್ ಪರ್ಚ್ಡ್ ವೇಟಿಂಗ್ ಫಾರ್ ನ್ಯೂಸ್, ಪ್ಯಾಕೇಜ್, ಲೆಟರ್. ನೋಡಿ ಇದೇನಂದರೆ, ಅವ್ರು ಯಾರೋ ನಿಮ್ಮನ್ನ ಹದ್ದಿನ ಕಣ್ಣು ಥರ ಕಾಯ್ತಾ ಕೂತಿದಾರಂತೆ. ನೀವು ಯಾವಾಗ ಆಚೆ ಬರ್ತೀರಾ, ಬಂದ ತಕ್ಷಣ ನೀವು ಯಾವಾಗ ಇದನ್ನು
ನಿಮ್ಮ ಮಧ್ಯ ಯಾವಾಗ ಬರೋದು ಅಂತ, ನಿಮ್ಮ ಹೊಸ ಆಪರ್ಚುನಿಟಿ ಮಧ್ಯ ಇರ್ಬೋದು, ಅಥವಾ ಏನಾದರೂ ಪರಿಸ್ಥಿತಿ ಇರ್ಬೋದು, ಅದು ನಿಮಗೆ ಗೊತ್ತು ಏನು ಅಂತ. ಸೊ ಅದರಿಂದ ಅಲ್ಲಿಗೆ ಡೀಪ್ ಹೋಗೋದು ಬೇಡ. ಸೊ ಅಂತೂ ನಿಮ್ಮನ್ನು ಕಾಯ್ತಾ ಇದ್ದಾರಂತೆ ಮಧ್ಯ. ವೇಟಿಂಗ್ ಫಾರ್ ನ್ಯೂಸ್, ಪ್ಯಾಕೇಜ್ ನೋಡಿ ಇಲ್ಲಿ, ಆಯಿತಾ. ಹದ್ದಿನ ಕಣ್ಣು ಇಟ್ಟಿದ್ದಾರೆ ಯಾರೋ ನಿಮ್ಮ ಮೇಲೆ ಅಂತಲೇ ಹೇಳ್ತಾ ಇದ್ದಾರೆ. ಜೋಪಾನ, ಹುಷಾರ್. ಓಕೆ, ಇನ್ನೊಂದು ಕಾರ್ಡ್ ತೆಗಿಬೇಕಾಗತ್ತೆ ಪಾಪ. ಎಸ್ ಬಾಬಾ, ಹೂ ಇಸ್ ದಿಸ್? ಏನಾದರೂ ಹೇಳ್ತೀರಾ ಬಾಬಾ? ಯಾರಿದು? ಒಂದು ಸೈನ್ ಕೊಡ್ತೀರಾ ಯಾರು ಅಂತ ಬಾಬಾ? ಒಂದು ಸೈನ್ ಕೊಡ್ತೀರಾ ಬಾಬಾ? ಯಾರಿದು? ಅಯ್ಯಪ್ಪ, ನೋಡಿ, ಡ್ಯಾಗರ್ ಕಾಣ್ತಾ ಇದೆಯಾ? ಕತ್ತಿ. ಯಾರು ಅಂತ ಅಂದರೆ ಫಿಯರ್, ವರೀಸ್, ಟೆನ್ಸ್ ಸಿಚುಯೇಷನ್. ಯಾರೋ ಒಂದು ನಾನು ಹೇಳಿದ್ನಲ್ಲ, ಒಂದು ಪರಿಸ್ಥಿತಿಯಿಂದ ಆಚೆ ಬರ್ತಾ ಇದ್ದೀರಾ ಅಂದ ತಕ್ಷಣ ನಿಮ್ಮನ್ನು ಬರೋಕ್ಕೆ ಬಿಡಬಾರ್ದು. ಆ ಥರ ನಿಮ್ಮನ್ನು ಮತ್ತೆ ವಾಪಸ್ ಅಲ್ಲೇ ಕಟ್ಟಾಕಬೇಕು. ಆ ಪರಿಸ್ಥಿತಿಲೇ ವಾಪಸ್ಸು ಬಿದ್ದಿರಬೇಕು ನೀವು, ಆಯಿತಾ. ಆಚೆ ಹೋಗಿ ಕೂಡ್ದು. ಆ ಥರ ಒಂದು ಗ್ರಡ್ಜ್ ನಿಮ್ಮ ಮೇಲೆ, ಆ ಥರ ಒಂದು ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಯಾರು ಇದು ಗೊತ್ತಿಲ್ಲ. ನೋಡೋಣ ಏನು ಕಾರ್ಡ್ಸ್ ಬಿದ್ದಿದೆ ನೋಡೋಣ. ಬಟ್ ಇದು ಡ್ಯಾಗರ್ ಅಂತಿದ್ದಾರೆ. ಅಂತೂ ನಿಮ್ಮನ್ನು ಇರಿದು ಕೊಂದು ಬಿಡಬೇಕು ಅನ್ನುವಷ್ಟು ಕೋಪ ಇದೆ, ಆಯಿತಾ. ಯಾರಿಗೆ ನನಗೆ ಗೊತ್ತಿಲ್ಲ. ನಿಮ್ಮ ಪರಿಸ್ಥಿತಿಲಿ ಅಂತೂ ನಿಮಗೆ ಒಂದು ಭಯ ಹುಟ್ಟಿಸ್ಬೇಕು, ನೀವು ಸಂಕಟ ಪಡಬೇಕು, ತೊಂದರೆ ಪಡಬೇಕು, ಮತ್ತು ಒಂಥರ ಟೆನ್ಷನ್ ಇರಬೇಕು ಲೈಫಲ್ಲಿ. ನಿಮಗೆ ನಗ್ತಾ ಇರಬಾರ್ದು. ನೀವು ಪರಿಸ್ಥಿತಿಯಿಂದ ನೀವು ಹೆಂಗೆ ಆಚೆ ಬರೋಕ್ಕೆ ಸಾಧ್ಯ? ನಿಮ್ಗೆ ಅದು ಅರ್ಹತೆಯೇ ಇಲ್ಲ ಅಂತ ಇವ್ರು ಯಾರೋ ಅನ್ಕೋತಿದ್ದಾರೆ. ನೀವು ಆ ಥರ ಖುಷಿಯಾಗಿರೋದಕ್ಕೆ ನಿಮ್ಗೆ ಅರ್ಹತೆಯೇ ಇಲ್ಲ ಅಂತ ಕೇಳಿಸ್ತಾ ಇದೆ. ಅರ್ಥ ಆಯ್ತಾ? ಅರ್ಹತೆಯೇ ಇಲ್ವಂತಪ್ಪ ನಿಮಗೆ. ಸರಿ ಆಯಿತು. ನೆಕ್ಸ್ಟ್ ವಾಟ್ ಎಲ್ಸ್? ಬೂಟ್ ನೋಡಿ. ಇನ್ಕ್ರೀಸ್ ಯುವರ್ ಎಫರ್ಟ್ಸ್ ಇಫ್ ಯು ವಾಂಟ್ ಟು ಅಚೀವ್ ಯುವರ್ ಗೋಲ್ಸ್ ಅಂತಿದ್ದಾರೆ. ಹೆಂಗೆ ಅಂದರೆ ಇವ್ರು ಮಾಡ್ತಾ ಇರೋದು, ಸಮ್ವನ್ ಈಸ್ ಬಿಹೇವಿಂಗ್ ಸ್ಟುಪಿಡ್ಲಿ ಅಂತಂದ್ರೆ ನೋಡಿ. ಸೊ ಅವರ ಏನಾದರೂ ಆಗಲಿ, ನಿನ್ನ ಸ್ಪೀಡ್ ನೀನು ಇನ್ಕ್ರೀಸ್ ಮಾಡು ಅಂತಿದ್ದಾರೆ, ಆಯಿತಾ. ಅಂದರೆ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ ನೋಡ್ಕೊಳ್ಳೋಕ್ಕೆ. ಭಗವಂತ ಹೇಳ್ತಾ ಇರೋದು ನಿಮಗೆ, ನಾನಿದ್ದೀನಿ ನೋಡ್ಕೊಳ್ಳೋದಕ್ಕೆ. ಯಾರು ಏನು ಮಾಡಿದ್ರೂ ನಡೆಯಲ್ಲ. ನೀನು ಸ್ಪೀಡ್ ಸ್ವಲ್ಪ ಇನ್ಕ್ರೀಸ್ ಮಾಡು ಅಂತ ಹೇಳ್ತಾ ಇದ್ದಾರಪ್ಪ. ವಾಟ್ ಎಲ್ಸ್ ಪಾಪ? ಇದೇನಿದು ಇಷ್ಟೊಂದು ಕಾರ್ಡ್ ಬಿದ್ದಿದೆ? ಕಾಬ್ ವೆಬ್ ನೋಡಿ. ನಾ ಹೇಳಿದೆ ಅಲ್ವಾ, ಇದು ವೆಡ್ಜಿನೇ. ನೀವು ಆಚೆ ಬರ್ತಾ ಇದ್ದೀರಾ ಅಷ್ಟು ಮಾತ್ರ ಖಂಡಿತ, ಆಯಿತಾ. ಒಂದು ಪರಿಸ್ಥಿತಿಯಿಂದ ನೀವು ಮುಂದಕ್ಕೆ ಇನ್ನೊಂದು ಆಫರ್ ಕೂಡ ಇದೆ. ಅಂದರೆ ಅವ್ರಿಗೆ ಏನೋ ಗೊತ್ತಾಗಿದೆ. ನನಗೆ ಇಲ್ಲಿ ಏನು ಕಾಣಿಸ್ತಾ ಇರೋದು ಅಂತಂದರೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಕಾಬ್ ವೆಬ್ ಅಂತ ಬಂದಿದೆ. ಅಂದರೆ ಏನದು, ಪ್ರೊಟೆಕ್ಟೆಡ್ ಫ್ರಮ್ ನೆಗೆಟಿವ್ ಫೋರ್ಸಸ್ ಬಿಯಾಂಡ್ ಯುವರ್ ಕಂಟ್ರೋಲ್ ಅಂತಿದ್ದಾರೆ. ಓಕೆ, ಇಲ್ಲಿ ಏನು ಮಾಡಿದ್ದಾರೆ, ಹೆಣೆದಿದ್ದಾರೆ. ಏನಿದು, ಜೇಡ ಬಲೆ ಥರ ಹೆಣೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅದರಿಂದ ನಿಮಗೆ ಗೊತ್ತಿಲ್ಲ, ನಿಮಗೆ ಏನದು, ನಿಮ್ಮ ಯಾವ ಥರ ಪ್ರೊಟೆಕ್ಟ್ ಆಗಿದೆ ಅಂತಂದರೆ, ಇಟ್ ಈಸ್ ಬಿಯಾಂಡ್ ಯುವರ್ ಕಂಟ್ರೋಲ್. ನಿಮ್ಗೆ ಅರ್ಥನೇ ಆಗಿಲ್ಲ ಇದು ಹೆಂಗೆ ಏನು ಮಾಡಿದ್ರು ಅವ್ರುಗಳು, ಆ್ಯಂಡ್ ನಾನು ಹೆಂಗೆ ಆಚೆ ಬಂದಿದ್ದೀನಿ ಅನ್ನೋದು ನಿಮ್ಗೆ ಅರ್ಥನೇ ಆಗಿಲ್ಲ ಅಂತಿದ್ದಾರೆ. ಯಾಕೆಂದರೆ ಅಲ್ಲಿ ಏನು ತೊಂದರೆ ನಡೀತು ಅಂತ ಗೊತ್ತಾದರೆ ತಾನೇ ನಿಮ್ಗೆ ಅರ್ಥ ಆಗೋದು ಯಾವ ಥರ ಆಚೆ ಬಂದಿದ್ದೀನಿ ಅಂತ. ಅಂದರೆ ಆ ಥರ ಪ್ರೊಟೆಕ್ಟ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಅಷ್ಟು ನೆಗೆಟಿವ್ ಫೋರ್ಸಸ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ನೆಗೆಟಿವಿಟಿ ಮಾಡಿದ್ರು ನಿಮ್ಮ ಮೇಲೆ, ಅಷ್ಟು ತೊಂದರೆ ಮಾಡಿದ್ರು. ನನಗೆ ಅನ್ನಿಸ್ತಾ ಇರೋದು ಇಲ್ಲಿ ಸ್ವಲ್ಪ ಜನ ನೀವುಗಳು ಇದು ಪ್ರೊಟೆಕ್ಷನ್ ತೊಗೊಂಡಿರ್ಬೋದಾ ಅಂತಲೂ ಅನ್ನಿಸ್ತಾ ಇದೆ, ಹೇಳ್ತಾ ಇದ್ದಾರೆ, ಆಯಿತಾ. ಪ್ರೊಟೆಕ್ಷನ್ ತೊಗೊಂಡಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾರು ಏನು ಅಷ್ಟು ಡೀಟೇಲ್ ಏನೂ ಬರ್ತಿಲ್ಲ, ಇಲ್ಲಿ ಏನು ಬರ್ತಾ ಇದೆ ಅದನ್ನು ಹೇಳ್ತಾ ಇದ್ದೀನಿ. ಸೊ ಯಾರು ನಿಮಗೆ ಒಂದು ಜೇಡ ಬಲೆ ಥರ ಒಂದು ಹೆಣೆದ್ರು ಅಂತ ತೋರಿಸ್ತಾ ಇದ್ದಾರೆ. ಎಷ್ಟು ನೆಗೆಟಿವ್ ಫೋರ್ಸಸ್ ಒಡ್ಡಿದ್ದಾರೆ ಅಂತಂದರೆ ಅದು ನಿಮಗೆ ಅರ್ಥನೇ ಆಗಿಲ್ಲ. ಯಾಕೆ ಅಂದರೆ ನೀವು ಪ್ರೊಟೆಕ್ಷನ್ ತೊಗೊಂಡಿದ್ದೀರಾ, ಅದಕ್ಕೇ ಪ್ರೊಟೆಕ್ಟೆಡ್ ಫ್ರಾಮ್ ನೆಗೆಟಿವ್ ಫೋರ್ಸಸ್ ಬಿಯಾಂಡ್ ಯುವರ್ ಕಂಟ್ರೋಲ್ ಅಂತಿದ್ದಾರೆ ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಸೊ ಎಂಥ ನೆಗೆಟಿವಿಟಿ ಇತ್ತು ಅಂತಂದರೆ
ಅದು ನಿಮ್ಮ ಕಂಟ್ರೋಲ್ಗೆ ಮಾಡೋಕ್ಕಾಗಲ್ಲ, ನೀವು ಆ ಥರ ಪರಿಸ್ಥಿತಿ ಇತ್ತು. ಆದರೆ ಪ್ರೊಟೆಕ್ಟ್ ಆಗಿದ್ದೀರಾ ಅಂತಿದ್ದಾರೆ. ಸೊ ಅದರಿಂದ ಇನ್ನೂ ಒಂದು ಹೇಳ್ತಾ ಇದ್ದಾರೆ, ನೀವು ಪ್ರೊಟೆಕ್ಷನ್ ತೊಗೊಂಡಿದ್ದೀರಾ ನೀವು, ಆ ಥರ ಅದಕ್ಕೋಸ್ಕರ ಪ್ರೊಟೆಕ್ಟ್ ಆಗಿದ್ದೀರಾ ನೀವು ಅಂತಲೂ ಹೇಳ್ತಾ ಇದ್ದಾರೆ. ಯಾರೋ ತುಂಬ ಜೇಡ ಬೆಲೆ ಹೆಣಿತಾ ಇದ್ದಾರೆ ನಿಮ್ಮನ್ನು ಮತ್ತೆ ವಾಪಸ್ಸು ಈ ಥರ ತೊಂದರೆಗೆ ಸಿಕ್ಸೋಕ್ಕೆ ಅಂತೂ ನೀವು ಖುಷಿಯಾಗಿರಬಾರ್ದು ಆ ಥರಕ್ಕೆ, ಅದಕ್ಕೋಸ್ಕರ ಅಂತಲೂ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಇನ್ನೊಂದು 4 ಕಾರ್ಡ್ ಬಿದ್ದಿದೆ, ತೊಗೊಂಬಿಡೋಣ. ಸೊ ಬ್ಯಾಟ್, ಟೇಕ್ ಕೇರ್, ಎನಿಮೀಸ್ ಆರ್ ವರ್ಕಿಂಗ್ ಎಗೇನ್ಸ್ಟ್ ಯು. ಆಯಿತಾ ನೋಡಿ. ಸೊ ಇಲ್ಲಿ ಏನು ಕಾರ್ಡ್ ಹಂಗಂಗೆ ಅಂತೂ ನಿಮ್ಮ ಎನಿಮೀಸ್ ಯಾರೋ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಿದ್ದಾರೆ ನಿಮ್ಮ ಎಗೇನ್ಸ್ಟಾಗಿ, ಏನೋ ಪ್ಲ್ಯಾನು ಷಡ್ಯಂತ್ರ, ಭಯಂಕರ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಮಾಡ್ತಾನೆ ಇದ್ದಾರೆ ಅಂತ. ಯು ಶುಡ್ ಅಕ್ಸೆಪ್ಟ್ ವ್ಯಾಲಿಡ್ ಕ್ರಿಟಿಸಿಸಮ್. ಇವಾಗ ಯಾರೋ ಬಂದು ನಿಮ್ಗೇನೋ ಅಂತಾರೆ ಅಂದ್ಕೊಳ್ಳಿ, ಆಯಿತಾ? ಅದನ್ನು ವ್ಯಾಲಿಡ್ ಇದ್ದರೆ, ಇವಾಗ ಒಂದು ಹೇಳಬೇಕಂದ್ರೆ ಒಂದು ಡ್ರೆಸ್ ಹಾಕ್ಕೊಂಡು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀವಿ. ಸೊ ಆ ಡ್ರೆಸ್ ಚೆನ್ನಾಗಿಲ್ಲ ಅಂತಂದರೆ, ಯಾಕೆ ಚೆನ್ನಾಗಿಲ್ಲ ಅಂತ ಏನಾದರೂ ಹೇಳಿದ್ರೆ, ಅರ್ಥ ಆಯ್ತಾ? ಸೊ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ವ್ಯಾಲಿಡ್ ಕ್ರಿಟಿಸಿಸಮ್ ಅಂತಿದ್ದಾರೆ. ಅಂದರೆ ನಿಮ್ಮನ್ನು ಏನಾದರೂ ಅನ್ಬೋದು ಅಂತ. ಇವಾಗ ಏನೋ ಒಂದು ಅಡುಗೆ ಮಾಡ್ತೀರಾ, ಓಕೆನಾ? ಅಡುಗೆ ಮಾಡಿದಾಗ ನಿಮ್ಗೇನು ಅನಿಸುತ್ತೆ, ಫಸ್ಟ್ ಕ್ಲಾಸಾಗಿ ಮಾಡಿದ್ದೀನಿ ನಾನು ಅಂತ ನಾವು ಅಂದ್ಕೊಳ್ಬೋದು. ಆದರೆ ಯಾರಾದ್ರು ತಿಂದಾಗ ಏನಾದರೂ ಹೇಳ್ತಾರೆ ಅಂದ್ಕೊಳ್ಳಿ, ಇದರಲ್ಲಿ ಉಪ್ಪು ಕಮ್ಮಿ ಅಥವಾ ಉಪ್ಪು ಜಾಸ್ತಿ ಏನೋ ಒಂದು ಹೇಳಿದ್ರು, ಅದು ವ್ಯಾಲಿಡ್ ಇದ್ದರೆ ನೀವು ತಿಂದು ನೋಡಿಬಿಟ್ಟು ಹೌದು ಕರೆಕ್ಟ್ ಅವ್ರು ಹೇಳ್ತಿರೋದು ಅಂದರೆ ಒಪ್ಕೊಳ್ಳಿ ಅಂತಿದ್ದಾರೆ. ಆಯಿತಾ? ಎಸ್ ಆಯಿತು, ಆಗಿದೆ ಅಂತ ಒಪ್ಕೊಳ್ಳಿ ಅಂತಿದ್ದಾರೆ. ಅಂದರೆ ಇಲ್ಲಿ ಏನೋ ನಡೆಯುತ್ತೆ ಅಂತ ಒಂದು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಆಯಿತಾ? ಏನೋ ಒಂದು ನಡೆಯುತ್ತೆ, ನಡೆಯುತ್ತೆ ಅಂದರೆ ಏನೋ ಎನಿಮೀಸ್ ನಿಮ್ಮ ಎಗೇನ್ಸ್ಟ್ ನಡೀತಾ ಇದೆ, ಏನೋ ನಿಮ್ಮ ಎಗೇನ್ಸ್ಟಾಗಿ ಏನೋ ಮಾಡ್ತಾ ಇದ್ದಾರೆ ಷಡ್ಯಂತ್ರ. ಆಯಿತಾ? ಅಂದರೆ ನಿಮಗೆ ಕೋಪ ಬರೋ ಥರ ಏನಾದ್ರು ಅಂತಾರೆ ಅಂತಲೇ ಹೇಳ್ತಿರೋದು. ಆಯಿತಾ? ಅಂದಾಗ ಅದು ವ್ಯಾಲಿಡ್ ಇದೆ ಅಂತಂದರೆ ಸುಮ್ಮನೆ ಆಗ್ಬಿಡಿ ಅಷ್ಟೇನೆ. ಅದಕ್ಕೆ ಮತ್ತೆ ಕೌಂಟ್ರ್ ಕೊಡೋಕ್ಕೆ ಎಲ್ಲ ಹೋಗಬೇಡಿ. ಆಯಿತಾ? ಸುಮ್ಮನೆ ಸೈಲೆಂಟ್ ಆಗಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಆಯ್ತಪ್ಪ, ಹೌದು ನಂಗೆ ಚೆನ್ನಾಗಿ ಮಾಡೋಕ್ಕೆ ಬಂದಿಲ್ಲ, ನಾನು ಅಡುಗೆ ಮಾಡಿಲ್ಲ, ಅಷ್ಟೇ, ಕ್ಲೋಸ್ ಅಲ್ಲಿಗೆ. ಆ ಥರ ಅಂದರೆ ನಿಮ್ಮ ಕಡೆಯಿಂದ ನೀವು ಜಾಸ್ತಿ ಟ್ರಿಗರು ಆಗಬೇಡಿ, ಮತ್ತು ಅವ್ರ ಹತ್ರ ಯಾರ್ಯಾರು ಏನಾರು ಅಂದರೆ ಮಾತಿಗೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಬ್ಯಾಸ್ಕೆಟ್, ರೆಕಗ್ನಿಷನ್, ರಿವಾರ್ಡ್ ಫಾರ್ ಮೆರಿಟ್, ಇದು ಕಾಯ್ತಾ ಇದೆ ನಿಮಗೆ, ಖಂಡಿತ ಕಾಯ್ತಾ ಇದೆ. ಜೂನಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಿ, ನಿಮಗೆ ನೀವು ಕಷ್ಟಪಟ್ಟು ನೀವು ಯಾವ ರೀತಿ ಇಷ್ಟು ದಿವಸ ವರ್ಷ ನಿಮಗೆ ಗೊತ್ತು ಏನು ಕಷ್ಟಪಟ್ಟು ನೀವು ನಡೆಸ್ಕೊಂಬಂದಿದ್ದೀರ ಜೀವನನ. ಇವಾಗ ಭಗವಂತನೇ ಹೇಳ್ತಾ ಇರೋದು, ಇದು ಆಶೀರ್ವಾದ ಕೊಡ್ತಾ ಇರೋದು ನಿಮಗೆ ಒಂದು ರಿವಾರ್ಡ್ ಕೊಡೋದಕ್ಕೆ. ಆಯಿತಾ? ರಿವಾರ್ಡ್ ಸಿಗುತ್ತೆ, ಒಂದು ರೆಕಗ್ನಿಷನ್ ಸಿಗುತ್ತೆ. ನೀವೇನಾದರೂ ಇಷ್ಟು ವರ್ಷಕ್ಕೆ ಆಫೀಸಲ್ಲಿ ನಿಮ್ಗೇನಾದರೂ ಪ್ರಮೋಷನ್ ಸಿಕ್ಕಿಲ್ಲ ಆ ಥರ ಅಂತಂದರೆ ಎಸ್ ಅಂತಿದ್ದಾರೆ, ಖಂಡಿತ ಸಿಗುತ್ತೆ. ಇದು ಆಫೀಸ್ ಕೆಲಸದಲ್ಲಿ ತೊಗೊಂಡ್ರೆ ಯಾರಾದ್ರು ನಿಮಗೆ ಪ್ರಮೋಷನ್ ಸಿಗುತ್ತೆ ಅಂತಂದಾಗ ಯಾರಾದ್ರು ಒಂದು ಎನಿಮಿ ಯಾರಾದ್ರು ನಿಮ್ಮ ಎಗೇನ್ಸ್ಟಾಗಿ ಏನಾದರೂ ಮಾಡ್ತಾ ಇರ್ಬೋದು, ನಿಮ್ಮ ಎಗೇನ್ಸ್ಟಾಗಿ ಏನೋ ದೇ ಆರ್ ಕುಕ್ಕಿಂಗ್ ಸಮಥಿಂಗ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಏನೋ ಷಡ್ಯಂತ್ರ ನಡೀತಾ ಇದೆ. ಏನು ಹೇಳಿ ನಿಮ್ಮನ್ನು ಇಲ್ಲೂ ಬಂತಲ್ಲ ಟರ್ಕಿ, ಜೊತೆಗೆ ಈಗಲೈ ಇಲ್ಲಿ ಬಂತು ನೋಡಿ, ಹದ್ದಿನ ಕಣ್ಣು ಇಟ್ಟಿದ್ದಾರೆ. ನಿಮ್ಗೆ ಹೆಂಗೋ ಮಾಡಿ ಸಿಕ್ಕಬಾರ್ದು ನಿಮಗೆ, ಆ ಥರ ಮಾಡೋದಕ್ಕೋಸ್ಕರ ಎಲ್ಲ ಥರ ಷಡ್ಯಂತ್ರ ಮಾಡ್ತಿದ್ದಾರೆ. ಓಕೆ, ಎಸ್ ಬಾಬಾ. ಹಾರ್ಪ್, ಗ್ರೇಟ್ ಹ್ಯಾಪಿನೆಸ್, ಸೊ ಬ್ಯೂಟಿಫುಲ್ ನೋಡಿ. ಅವ್ರು ಏನೇ ಮಾಡಿದ್ರು ಏನೇ ಆಗಲಿ ನಿಮಗೆ ಸಿಗಬೇಕಾಗಿರೋ ಸಂತೋಷ, ಖುಷಿ, ಸಮೃದ್ಧಿ ಖಂಡಿತ ಸಿಗುತ್ತೆ. ಅಯ್ಯೋ, ಆ ಚೇಂಜ್ ಇಸ್ ಕಮಿಂಗ್ ಅಂತಿದ್ದಾರೆ ನೋಡಿ. ನಿಮಗೆ ಈ ಟ್ರಾನ್ಸ್ಫಾರ್ಮೇಷನ್ ಏನಿದೆ, ಅವ್ರು ಏನು ಷಡ್ಯಂತ್ರ ಮಾಡಿದ್ರೂ ಖಂಡಿತ ಏನೂ ನಡೆಯಲ್ಲ, ಒಳ್ಳೇದು ನಿಮ್ಗೆ ಆಗೇ ಆಗುತ್ತೆ. ಜೂನ್ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಜೂನು ನಿಮಗೆ ಒಂದು ಸೈನ್ ಇದೆ. ಸೊ ನೋಡಿ, ಓಕೆನಾ? ಸೊ ಎ ಚೇಂಜ್ ಫಾರ್ ದ ಬೆಟರ್. ಈ ಥರ ಚೇಂಜಸ್ ಬರ್ತಾ ಇರೋದು ನಿಮ್ಮ ಒಳ್ಳೇದಕ್ಕೇ, ಖಂಡಿತ ಒಳ್ಳೇದಾಗತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಸರಿನಾ? ಆ್ಯಂಡ್ ಇನ್ನೊಂದು ಬಾಬಾ, ಇದು ಯಾರು ಅಂತ ಏನಾದ್ರು ಹೇಳೋಕ್ಕಾಗತ್ತಾ? ಒಂದು ನೋಡ್ಬಿಡೋಣ, ಇಲ್ಲಿ ಟ್ಯಾರೋ ನೋಡೋಣ ಈಗ. ಬಾಬಾ ಪ್ಲೀಸ್ ಒಂದು 3 ಕಾರ್ಡು ಟ್ಯಾರೋ. ಬಾಬಾ ಪ್ಲೀಸ್ 3 ಕಾರ್ಡ್. ಯಾರು ಅಂತ ಒಂದು ಸೈನ್ ಕೊಡಿ ಬಾಬಾ. 3 ಕಾರ್ಡ್ ತೆಗಿತೀನಿ. 1 2
ಹಾಂ ನೋಡಿ, ಫಸ್ಟ್ ಕಾರ್ಡು ಇದು ತೆಗೆದೆ ಆಯಿತಾ. ಸೊ ನಾನು ಕಾರ್ಡ್ಸ್ ತೆಗೆಯುವಾಗ ಕಣ್ಣು ಮುಚ್ಕೊಂಡಿರ್ತೀನಿ, ನೀವು ನೋಡಿರ್ಬೋದು. ನೋಡೋಕ್ಕೂ ಹೋಗಲ್ಲ ಏನು ಕಾರ್ಡ್ ಬರುತ್ತೆ ಅಂತ, ಅರ್ಥ ಆಯ್ತಾ. ಇದು ಫಸ್ಟ್ ಕಾರ್ಡ್ ಬಂದಿರೋದು ಪೇಜ್ ಆಫ್ ಕಪ್ಸ್. ಓಹೋ, ಸೊ ಫ್ಯಾಮಿಲಿಯವರು ಅಂತ ಫಸ್ಟ್ ಬರ್ತಾ ಇದೆ, ಅರ್ಥ ಆಯ್ತಾ. ಸೊ ಫಸ್ಟು ಫ್ಯಾಮಿಲಿಯವರು ನಿಮಗಿಂತ ಸ್ವಲ್ಪ ಯಂಗರ್ ಯಾರೋ, ಏನೋ ನಡೀತಾ ಇದೆ, ಏನೋ ಮಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನಿಮಗೆ ಸಿಗಬಾರ್ದು ಅನ್ನೋದಕ್ಕೋಸ್ಕರ. ಅಂದರೆ ಮೆಟೀರಿಯಲ್ ಥಿಂಗ್ಸ್ ಅಂತ ಬಂತಲ್ವಾ. ಸೊ ಏನೋ ಒಂದು ಮೆಟೀರಿಯಲ್ ಥಿಂಗ್ಸಲ್ಲಿ ನಿಮಗೆ ಒಂದು ಸ್ವಲ್ಪ ನಾಮ ಹಾಕೋ ಥರ ಆಯಿತಾ. ಸಿಂಪಲಾಗಿ ಹೇಳಬೇಕು, ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕಾದ್ರೆ ಅದಕ್ಕೆ ಆ ಥರ ಒಂದೇನೋ ಸ್ವಲ್ಪ ನಾಮ ಹಾಕಿ ನಿಮಗೆ ಅಷ್ಟೇ ಕಣಪ್ಪ, ಅಷ್ಟೇ ಕಣಮ್ಮ, ತೊಗೊಂಡು ಹೋಗ್ತಾ ಇರು ಅನ್ನೋ ಥರ ಏನೋ ಮಾಡ್ತಾ ಇದ್ದಾರೆ ಅಂತಿದ್ದಾರೆ, ಅರ್ಥ ಆಯ್ತಾ. ಇದು ಪೇಜ್ ಆಫ್ ಕಪ್ಸು, ನಿಮಗಿಂತ ಚಿಕ್ಕವರು ಬಟ್ ಫ್ಯಾಮಿಲಿಯವರು. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಅವರು ಫಸ್ಟೇ ಹೇಳ್ದಂಗೆ ನೋಡಿ, ಇಲ್ಲಿ ಏನು ಹೇಳಿದ್ರು, ಇಲ್ಲೇನೋ ಒಂದು ಬಂತಲ್ಲ, ಅವ್ರು ಏನು ಹೇಳಿದ್ರು, ಜಸ್ಟ್ ಅಕ್ಸೆಪ್ಟ್ ಅಂತ ಹೇಳು, ಅಕ್ಸೆಪ್ಟ್ ಮಾಡ್ಕೋ ಅಂತ. ಇದು ಏನೋ ಕುಕ್ ಮಾಡ್ತಾ ಇದ್ದಾರೆ ಆಯಿತಾ, ಅದನ್ನು ನೀನು ಸುಮ್ಮನೆ ಅಕ್ಸೆಪ್ಟ್ ಮಾಡ್ಕೋ. ವ್ಯಾಲಿಡ್ ಕ್ರಿಟಿಸಿಸಮ್ ಇದ್ದರೆ ಸುಮ್ಮನೆ ಅಕ್ಸೆಪ್ಟ್ ಮಾಡ್ಕೊಂಬಿಡು ಅಂತಿದ್ದಾರೆ. ಅದೊಂದು ನೆನ್ಪಿಟ್ಕೋಬೇಕು ನೀವು ಯಾವಾಗಲೂ, ಆಯಿತಾ. ಅದೇ ಮೇಯ್ನ್ ಇವಾಗ. ಯಾಕೆಂತಂದರೆ ಮತ್ತೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಅವ್ರು ಕಾಯ್ತಿರೋದೇ ನಿಮಗೆ ಮೋಸ ಮಾಡೋಕ್ಕೂ, ಜೊತೆಗೆ ನಿಮಗೆ ಅನ್ಯಾಯ ಮಾಡೋಕ್ಕೆ ಅಂತಲೇ ತೋರಿಸ್ತಾ ಇರೋದಿಲ್ಲಿ. ಅದಕ್ಕೆ ಈ ರೀಡಿಂಗ್ ಬಂದಿರೋದು, ಸಿಂಪಲ್, ಓಕೆನಾ. ಇದು ಇನ್ನೊಂದು 8 ಆಫ್ ವಾಂಡ್ಸ್ ಬಂದಿದೆ. ನಿಮಗೆ ಬರ್ತಿರೋ ಯಶಸ್ಸು ಯಾವ ಥರ ಇದೆ ಅಂದರೆ, ಒಂದಾಗುತ್ತೋ ಒಂದು ಯಶಸ್ಸು ಬರ್ತಾ ಇದೆ ಆಯಿತಾ. ಅದನ್ನು ನೋಡಿಕೊಂಡು, ಇದು ವಾಂಡ್ಸ್ ಎನರ್ಜಿ, ಇದು ನಿಮ್ಮ ಆಫೀಸಲ್ಲಿ ಇರ್ಬೋದು ಅಥವಾ ಎಲ್ಲರೂ ಇರ್ಬೋದು, ಬಟ್ ನಿಮಗೆ ಸಿಗ್ತಾ ಇರೋದು 8 ಆಫ್ ವಾಂಡ್ಸು. ಇದು ಎಷ್ಟು ಫಾಸ್ಟಾಗಿ ಬರ್ತಾ ಇದೆ ಅಂತಂದರೆ, ರೇನ್ಬೋ ನೋಡಿ ಆಯಿತಾ. ಸಿಚುಯೇಷನ್ ಈಸ್ ಓವರ್ ಅಂದ್ರಲ್ವಾ, ಸೊ ಇದು ಹೆಂಗಿದೆ ಅಂತಂದರೆ, ಈ ಪರಿಸ್ಥಿತಿ ಚೇಂಜ್ ಆಗ್ತಿರೋದು ಯಾವ ಥರ ಅಂತಂದರೆ, ನಿಮ್ಮ ಊಹಿಸೇ ಇರೋಕ್ಕೆ ಸಾಧ್ಯ ಇಲ್ಲ ಆ ಥರ. ಅಂದರೆ ಬರೀ ಒಂದು ಕಡೆಯಿಂದ ಅಂತಲ್ಲ, ಈ 8 ಕಡೆಯಿಂದ 8 ಆಫ್ ವಾಂಡ್ಸ್ ಬಂದಿರೋದು, 8 ಕಡೆ ಅಂತ ಅಂದ್ಕೊಳ್ಳಿ, ಅಥವಾ ಇನ್ನೂ ಜಾಸ್ತಿ. ಅಂದರೆ ಆ ಥರ ನಿಮಗೆ ಚಾನ್ಸ್ ಅಥವಾ ಚಾಯ್ಸಸ್ ಬಂದ್ಬಿಡುತ್ತೆ. ಇದೊಂದು, ಅಲ್ಲೊಂದು, ಇದೊಂದು, ಇನ್ನೊಂದು, ಮತ್ತೊಂದು. ಆ್ಯಂಡ್ ನೀವು ನೆನೆಸ್ಕೊಂಡು ಇರೋದಿಲ್ಲ. ಈಗ ಸಪೋಸ್ ಏನೋ ಒಂದು ಕಡೆ ಇನ್ವೆಸ್ಟ್ ಮಾಡಿರ್ತೀರ, ಅಲ್ಲಿಂದ ಸಡನ್ನಾಗಿ ಡಬಲ್ ಡಿವಿಡೆಂಟು, ಡಬಲ್ ಇಂಟ್ರೆಸ್ಟು, ಆ ಥರ ಏನೋ ಬಂದುಬಿಡುತ್ತೆ ದುಡ್ಡು. ಅಂದರೆ ಇನ್ನೆಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡ್ತೀರಾ, ಅಲ್ಲೇನೋ ಡಬಲ್ ಅಮೌಂಟ್ ಬಂದುಬಿಡುತ್ತೆ. ಇನ್ಯಾರಿಗೋ ದುಡ್ಡು ಕೊಟ್ಟಿರ್ತೀರ, ನೀವು ಅಂದ್ಕೊಂಡೇ ಇರಲ್ಲ ವಾಪಸ್ ಕೊಡ್ತಾರೆ ಅಂತ, ಅವ್ರು ಫುಲ್ ಅಮೌಂಟ್ ವಾಪಸ್ ತಂದು ಕೊಟ್ಬಿಡ್ತಾರೆ ನಿಮಗೆ. ಅಂದರೆ ನೀವು ಯಾವ ಥರ, ಅಂದರೆ ಹೊಸದೇನೋ ಕೆಲಸ ಮಾಡ್ತಾಯಿದ್ದೀರಾ ಅಂತಂದರೆ, ಸಡನ್ನಾಗಿ ಚೇಂಜಸ್ ಬಂದುಬಿಡುತ್ತೆ ಕೆಲಸದಲ್ಲೂ. ಮೇ ಬಿ ನೀವು ಟ್ರಾವೆಲು ಮಾಡಬೇಕಾಗ್ಬೋದು, ಅಬ್ರಾಡ್ ಟ್ರಾವೆಲ್ ಮಾಡಬೇಕಾಗ್ಬೋದು. ಬ್ಯೂಟಿಫುಲ್ ಎನರ್ಜಿ ಇದು ಆಯಿತಾ. ಅಂದರೆ ನಿಮ್ಮ ಊಹೆ, ನಿಮ್ಮ ಕಲ್ಪನೆಗೂ ಮೀರಿದಂಥ ಒಂದು ಅವಕಾಶ, ಒಂದಲ್ಲ ಎಂಟಾರು ಥರ, 6-8 ಥರ ಅವಕಾಶಗಳು ದಾಡ್ ಅಂತ ಬರ್ತಾ ಇರುತ್ತೆ ಅಂತಿದೆ, ಓಕೆನಾ. ಈಗ ನೆಕ್ಸ್ಟು 3ನೇ ಕಾರ್ಡ್ ತೆಗೆದೆ, ಯಾರು ಅಂತ ಫಸ್ಟ್ ನೋಡೋಣ ಅಂತ. ಇಲ್ಲಿ ನೋಡಿದ್ರೆ ಮತ್ತೆ 4 ಆಫ್ ಕಪ್ಸೇ ಬಂದಿದೆ. ಸೊ 4 ಆಫ್ ಕಪ್ಸ್ ಅಂತಂದರೆ, ಇವಾಗ ನೀವು ಇದನ್ನು ನಿಮಗಿನ್ನೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲ, ಇದು ಕಪ್ಸ್ ಎನರ್ಜಿ ಬಂದಿರೋದು ಮತ್ತು ಫ್ಯಾಮಿಲಿ ಅಂತಲೇ. ನಿಮಗೂ ಗೊತ್ತಿಲ್ಲ, ನಿಮ್ಮ ಫ್ಯಾಮಿಲಿಯವ್ರಿಗೂ ಗೊತ್ತಿಲ್ಲ ಅಂತಲೇ ತೋರಿಸ್ತಾ ಇದ್ದಾರೆ. ಸೊ ಸಡನ್ನಾಗಿ ಈ ಥರ 8 ಆಫ್ ವಾಂಡ್ಸ್ ಪಕ್ಕಕ್ಕೆ ಬಂದಿರೋದ್ರಿಂದ, ಇದು ಇದೊಂದೇ ಸೈನ್ ಬಂದಿರೋದು. ಲೈಕ್ ಒಂದಷ್ಟು ಜನಕ್ಕೆ ಫ್ಯಾಮಿಲಿಯವ್ರು ಇರ್ಬೋದು, ಒಂದಷ್ಟು ಜನಕ್ಕೆ ನೀವು ಕೆಲಸದಲ್ಲಿ ಏನು ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಕೆಲಸದಿದ್ರಲ್ಲೂ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ಫ್ಯಾಮಿಲಿಯವರು ಅಂತಂದರೆ ನಿಮಗಿಂತ ಚಿಕ್ಕವರು ಅಂತಿದ್ದಾರೆ. ಇಲ್ಲೇನಾಗಿದೆ ಅಂತಂದರೆ, 4 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮಗೆ ಇದು ಇನ್ನೂ ಗೊತ್ತಿಲ್ಲ. ನೀವು ಇನ್ನೂ ಏನು ತೊಂದರೆ ಆಯಿತು ಇವಾಗ ಇಷ್ಟು ದಿವಸ, ನೀವಿನ್ನೂ ಇವಾಗ ಆ್ಯಕ್ಚುಲಿ ಸಿಚುಯೇಷನಿಂದ ಇನ್ನೇನು ಆಚೆ ಬಂದುಬಿಟ್ಟಿದ್ದೀರಾ ಆಗಲೇ. ಓವರ್ ಅಂತಿದ್ದಾರೆ ಸಿಚುಯೇಷನ್. ಇದೇ ಕನ್ಫರ್ಮೇಷನ್ನು ಆಯಿತಾ. ಇದೇ ಕನ್ಫರ್ಮೇಷನ್ನು. ಡಿಸೆಂಬರ್ ಮುಗೀತು ಅಂದರೆ ಜಾನ್ವರಿಯಿಂದ ಹೊಸ ಜೀವನ, ಹೊಸ ಲೈಫು ಅಂತಲೇ ಆ ಥರ ತೋರಿಸ್ತಾ ಇದ್ದಾರೆ. ಬಟ್ ಇದು ನಿಮಗಿನ್ನೂ ಗೊತ್ತಿಲ್ಲ. ಅಯ್ಯೋ ಇದೇ ಥರ ಆಗೋಯ್ತಲ್ಲ, ನನ್ನ ಜೀವನ ಯಾವಾಗ ಚೇಂಜ್ ಆಗುತ್ತೆ ಏನಪ್ಪ ಅನ್ನೋ ಥರ ನಿಮ್ಮದು ಆ ಥರ ಇದೆ ಇಲ್ಲಿ ಆಯಿತಾ. ಈ ಅಳು, ಇದನ್ನು ನೀವು ಬರೀ ಇನ್ನು ನಾನು ಯಾವಾಗ ಹಿಂಗೆಲ್ಲ ಸರಿ ಹೋಗೋದು ಅಂತಲೇ ನೋಡ್ತಾ ಇದ್ದೀರಾ ಆಯ್ತಾ. ಆದರೆ ಡಿವೈನ್ ನಿಮಗೊಂದು ಇಲ್ಲಿ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಇವಾಗ, ಅದ್ರ ಕಡೆ ನಿಮ್ಮ ಗಮನ ಇಲ್ಲ. ಸೊ ನೀವು ಈಗ ಏನು ಮಾಡಬೇಕು ಅಂತಂದರೆ, ನೀವು ಏನೇ ಪರಿಸ್ಥಿತಿ ದಾಟ್ಕೊಂಬಂದಿದ್ರೂ ಕೂಡ, ಈಗೇನು ಹೇಳ್ತಾ ಇದ್ದಾರೆ ಈ ಕಾರ್ಡ್ಸ್ ನೋಡಿದ್ರೆ ನಾನು ಹೇಳ್ತಾ ಇರೋದು, ನಿಮ್ಗೇನು ಅಡ್ವೈಸ್ ಕೊಡ್ತಾ ಇದ್ದಾರೆ ಅಂದರೆ, ಏನೇ ಬರಲಿ ಹುಷಾರಾಗಿರಿ. ಯಾರು ನಿಮಗೆ ನೆಗೆಟಿವ್ ಆಗಿ ಏನಾರು ಅಂದರೆ ಸುಮ್ಮನೆ ಸೈಲೆಂಟಾಗಿ, ಹೌದಪ್ಪ ನಾವು ಹಿಂಗೇನೆ ಅಂದ್ಬಿಟ್ಟು ಸೈಲೆಂಟ್ ಆಗಿಬಿಡಿ, ಓಕೆನಾ. ಆ್ಯಂಡ್
ಏನು ಆಪರ್ಚುನಿಟಿ ಬರುತ್ತೆ ನೋಡಿ ಕ್ಲಿಯರ್ ಆದಮೇಲೆ ತೊಗೊಳ್ಳಿ. ಓಕೆನಾ? ಖಂಡಿತ ಒಳ್ಳೆಯದಾಗುತ್ತೆ. ಇದು ಅಬ್ರಾಡ್ ಟ್ರಾವೆಲ್ ಕೂಡ ಇದೆ. ಆ ಥರ ತುಂಬ ಒಳ್ಳೆ ಎನರ್ಜಿ. ಇಲ್ಲೇನಂತಂದರೆ ನೀವು ಏನಾದರೂ ಅಕಸ್ಮಾತ್ ಸ್ವಲ್ಪ ಆ ಥರ ಇದು ಕೆಳಗೆ ಬರ್ತಾ ಇರೋದ್ರಿಂದ ಇದು ನೋಡಿ ಏನಾದ್ರು ಆ ಥರ ಮೆಟೀರಿಯಲ್ ಅಂದರೆ ನಿಮಗೆ ಸ್ವಲ್ಪ ಮೋಸ ಆಯಿತು ನನಗೆ ಅಷ್ಟು ಬರಬೇಕಿತ್ತು ಇಷ್ಟು ಬಂತು ಅಂತ ಏನಾದ್ರು ಮೋಸ ಆಯಿತು ಅಂದರೆ ನಿಮ್ಮ ಫ್ಯಾಮಿಲೀಲಿ ನಿಮ್ಗೇನಾದ್ರು ಆಸ್ತಿ ಬಟವಾರ ಆ ಥರ ಆಗೇನಾದ್ರು ಬಂತು ಅಂತಂದರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವಾಗಲೂ ಕೂಡ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಇದು ಬರಬೇಕಿತ್ತು ಆಗಲಿಲ್ಲ ಅಂತ ಅಳ್ತಾ ಕೂತ್ಕೋಬೇಡ ಅಂತಿದ್ದಾರೆ. ಜೊತೆಗೆ ಬಿ ಥ್ಯಾಂಕ್ಫುಲ್. ಏನು ಬಂತು ಓಕೆ ಫೈನ್. ಬಂತು ಆಯಿತು. ಯಾಕಂದರೆ ನಿಮಗೆ ಬ್ಯೂಟಿಫುಲ್ ಎನರ್ಜಿ ಇಲ್ಲಿ ಕಾಯ್ಕೊಂಡು ಕೂತಿದೆ ಆಗ್ಲೇನೆ. ಇದು ಏನಿದೆ ಅದಕ್ಕೆ ತಲೆ ಕೆಡಿಸ್ಕೋಬೇಡ ಅಂತಿದ್ದಾರೆ. ಹೊಸ ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆ, ಆಪರ್ಚುನಿಟಿ ಜೂನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಜೂನ್ ಆ ಥರ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ. ಸೊ ಅದಕ್ಕೋಸ್ಕರ ಇದೇನು ನಡೆದ್ರೂ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ. ಓಕೆನಾ? ಆ್ಯಂಡ್ ಇದರಲ್ಲಿ ಇನ್ನೊಂದೇನೆಂದರೆ ನಿನ್ಗೆ ಏನು ಸಿಕ್ಕಿದೆ ಇಷ್ಟು ದಿವಸ, ದೇವ್ರ ದಯೆ ನಿಮ್ಮ ಮೇಲೆ ಏನಾಗಿತ್ತು ಇಷ್ಟು ದಿವಸ, ಅದರದ್ದೆಲ್ಲ ಒಂದು ಲಿಸ್ಟ್ ಮಾಡಿ ಥ್ಯಾಂಕ್ಫುಲ್ ಆಗಿರಿ ದೇವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಎಂತೆಂಥ ಕಷ್ಟದ ಪರಿಸ್ಥಿತಿಲಿ ನೀವು ಏನೇ ಒಂದು ಒಂದು ಪರಿಸ್ಥಿತಿ ಯಾವ ಥರ ಬಂದಿರ್ಬೋದು ನಿಮಗೆ ಗೊತ್ತು ಆಯಿತಾ. ಎಂಥ ಕೆಟ್ಟ ಪರಿಸ್ಥಿತಿ ಬಂದಿರ್ಬೋದು. ಆದರೆ ಆ ಪರಿಸ್ಥಿತಿಲೂ ಕೂಡ ನಿಮ್ಮ ಕೈ ಹಿಡಿದು ದೇವರು ಕೈ ಬಿಟ್ಟಿಲ್ಲ, ನಿಮ್ಮನ್ನು ಕೈ ಹಿಡಿದು ಜೋಪಾನವಾಗಿ ಆಚೆ ಕರ್ಕೊಂಬಂದಿದ್ದಾರೆ. ಸೊ ಅದಕ್ಕೆ ಥ್ಯಾಂಕ್ಫುಲ್ ಆಗಿಬಿಡ್ಬೇಕು ನೀವು ಆಯಿತಾ. ಒಂದು ಗ್ರ್ಯಾಟಿಟ್ಯೂಡ್ ತೋರಿಸಿ ದೇವ್ರಿಗೆ ಥ್ಯಾಂಕ್ ಯು ಅಂತ. ಸೊ ಆಮೇಲೆ ನಿಮ್ಮ ಹತ್ರ ಏನೆಲ್ಲ ಈಗ ಮೆಟೀರಿಯಲ್ ಥಿಂಗ್ಸ್ ಅಂತಿದ್ದಾರೆ ನೋಡಿ. ಈಗ ಮೆಟೀರಿಯಲ್ ಥಿಂಗ್ಸ್ ಇವಾಗ ಏನೆಲ್ಲ ಪಡೆದಿದ್ದೀರಾ ನೀವು, ನಿಮ್ಮ ಹತ್ರ ಏನಿದೆ, ನೀವೇನು ಶೇಖರಿಸಿದ್ದೀರಾ ಆಯಿತಾ, ಜುವೆಲ್ಸ್ ಅಥವಾ ಮನೇನ, ಏನೆಲ್ಲ ಮೆಟೀರಿಯಲ್ ಥಿಂಗ್ಸ್ ಏನಿದೆ ಅದಕ್ಕೆ ಸಂತೋಷ ಪಟ್ಕೋ, ಖುಷಿ ಪಟ್ಕೊಳ್ಳಿ. ಆ್ಯಂಡ್ ಅದಕ್ಕೆ ಥ್ಯಾಂಕ್ಫುಲ್ ಆಗಿ ಮತ್ತೆ ಆಯಿತಾ. ಇಲ್ಲಿ ಹೇಳ್ತಾ ಇರೋದು ನಿಮ್ಮ ಹತ್ರ ಏನಿದೆ ಅದ್ರ ಬಗ್ಗೆ ಫಸ್ಟು ಥ್ಯಾಂಕ್ಫುಲ್ ಆಗು. ಮುಂದಕ್ಕೆ ನಿನಗೆ 8 ಆಫ್ ವಾಂಡ್ಸ್ ಖಂಡಿತ ಇದ್ದೇ ಇದೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ನಿನಗೆ ನಿನ್ನ ಊಹೆಗೂ ಮೀರಿದ್ದು ನಿನ್ನ ನೋಡಿ, ಇದು ಕಾರ್ಡ್ ಬಿತ್ತು ಇನ್ನೊಂದು. ನಿನ್ನ ಊಹೆಗೂ ಮೀರಿದ್ದು ನಿನಗೆ ಸಿಗುತ್ತೆ. ಖಂಡಿತ ದೇವ್ರ ಮೇಲೆ ವಿಶ್ವಾಸ ಬಿಡக்கூಡ್ದು, ನಂಬಿಕೆ ಇಡಲೇಬೇಕು. ನಂಬಿಕೆ ಏನೇ ಅಷ್ಟೇ ನಮ್ಮನ್ನು ಕೈ ಹಿಡಿದು ನಡೆಸ್ಕೊಂಡು ಹೆಂಗೆ ಹೋಗ್ತಾ ಇರ್ತಾರೆ ನಿಮಗೆ ಗೊತ್ತಿಲ್ಲ ನೋಡಿ. ಅದು ಹಾಡ್ತಾ ಇದ್ದಂಗೆ ಇನ್ನೊಂದು ಇದು ಕಾರ್ಡ್ ಕೆಳಗೆ ಬಿತ್ತು, ದ ಮದರ್ ಅಂತಿದ್ದಾರೆ. ತಾಯಿ ನಿಮ್ಮ ಕೈ ಬಿಡೋದಿಲ್ಲ ಆಯಿತಾ, ಖಂಡಿತ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬ್ಯೂಟಿಫುಲ್ ಕಾರ್ಡ್. ಸಿ ದ ಮದರ್, ಮಾತಾ ಪಾರ್ವತಿ, ಮಾತಾ ಜಗದಂಬೆ. ಓಕೆನಾ? ಓಕೆಪ್ಪ, ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂತಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ. ಓಕೆನಾ? ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು.